ಇನ್ನು ನೋಟಿಸ್ ಸಂಬಂಧಪಟ್ಟ ಹಾಗೆ ಸಿಎಂ ಕೂಡ ಮಾತನಾಡಿದ್ದಾರೆ. ತುಮಕೂರು ಸಿದ್ಧಗಂಗಾ ಮಠಕ್ಕೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಈ ಬಗ್ಗೆ ಗೊತ್ತಿಲ್ಲ, ವಿಚಾರ ಮಾಡ್ತೀನಿ ಅಂತ ಬೆಳಗಾವಿ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಏನಾದರೂ ಡೀಟೇಲ್ ಇದೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾನು ಖಂಡಿತ ಹೇಳಿಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನು ಪರಿಶೀಲನೆ ಮಾಡ್ತೀವಿ ಅಂತ. ಸೊ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕ್ಯೂಟ್ ಹೌಸ್ನಲ್ಲಿ ಕೊಟ್ಟಂಥ ರಿಯಾಕ್ಷನ್. ಸೊ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಸುಮಾರು 70 ಲಕ್ಷ ಬಿಲ್ಲನ್ನು ನೀಡಲಾಗಿದೆ. ಸೊ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡ್ತಾ ನಾನು ಇದರ ಬಗ್ಗೆ ತಿಳ್ಕೊಂಡು ನಂತರ ವಿಚಾರ ಏನು ಅಂತ ಗೊತ್ತು ಮಾಡಿಕೊಂಡು ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸಿದ್ಧಲಿಂಗ ಸ್ವಾಮೀಜಿಯವರು ಒಂದು ಕಡೆ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮತ್ತೊಂದು ಕಡೆ MB ಪಾಟೀಲ್ ಅವರು ಕೂಡ ಮಾತನಾಡಿದ್ದು ನೀವು ಗಮನಿಸಿದ್ರಿ. ನಾವು ಫ್ರೀಯಾಗಿ ಕೊಡ್ತೀವಿ, ಯಾಕಂದರೆ ಮಠಮಾನ್ಯಗಳಿಗೆ ಯಾವುದೇ ಇಂಥ ಬಿಲ್ ಕಳಿಸುವಂಥ ಉದ್ದೇಶ ನಮಗಿಲ್ಲ. ಯಾರು ಈ ಬಗ್ಗೆ ಈ ಥರ ಬಿಲ್ಲನ್ನು ಕಳಿಸಿದಾರೋ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಮಠಕ್ಕೂ ಕೂಡ ನೀರು ಹೋಗುತ್ತೆ, ಅದಕ್ಕೆ ಚಾರ್ಜ್ ಮಾಡುವಂಥದ್ದಾಗಲಿ ಬಿಲ್ ಪಾವತಿ ಮಾಡುವಂತೆ ನಾವು ನೋಟಿಸ್ ಕೊಡೋದಾಗಲಿ ಮಾಡೋದಿಲ್ಲ. ಬಟ್ ಇದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ, ಯಾರು ಕಳಿಸಿದ್ದೇನು ಅನ್ನೋದ್ರ ಬಗ್ಗೆ ಅಂತ ಗೃಹ ಸಚಿವರು ಕೂಡ ಹೇಳಿದ್ದಾರೆ.